ಏನ್ ಮಾಡ್ತಾ ಇದ್ದೀರಾ ಮೂವರುನ? ಓ ಅಂಗನವಾಡಿಗೆ ಹೋಗ್ತೀರಾ? ಸರಿ ಹೋಗ್ರಿ ಹೋಗ್ರಿ. ನಗುವ ನಗುವ ನಗುವ. ಅಯ್ಯೋ ಊಟ ಚಿನ್ನಿ ಓದ್ತಾನೆ ನಗುವ. ಅಂಬುದೆ ಒಂದ್ ಮತ್ತೆ ಆತಾಳೆ ಉಪ್ಪು ಊಟದ ಲಮ್ಮ ಲಮ್ಮ. ಯಾಕೆ ಲೇ ವಾಣಿಯ ರಾಮು ಚೈತನ್ಯ ಯಾಕೆ ತಟ್ಟಿಗೆ ಹಿಂಗಿರ್ಕೊಂಡಿದ್ದೀರಾ? ತಿಂದಿರಾ? ಹೇಳಮ್ಮ ಒಂಚೂರು ತಿಂದಿರ ಅತ್ತ ನಗು ಎತ್ತ ತತ್ತ ಹಳೆ ಬಿದ್ದು ಒತ್ತ ಹೋಗ್ಬಿಟ್ಟಿನ ಉಪವಾಸ ಒತ್ತ ಹೋಗ್ಬಿಟ್ಟು ನಿಂತೆ ಬಂದಿರಲ್ಲಮ್ಮ. ತಿಂದ ಅರ್ಗೆ ಮಾಡಕ ಬರಲ್ಲ ನಿಂತ ಆದ್ರೆ ಅಂದಿದ ಅವಳ ಮನೆ ಹೋಗಿ ತಿಂತಾನಲ್ಲ ಸಮ ಅರ್ಗೆ ಮಾಡುತ್ತಾ ಇಲ್ಲಲ್ಲ. ಏನ್ ಬಂದಿರೋದ್ ನಿಂತ? ಹೌದೇನೆ ಚೆನ್ನಾಗಿಲ್ಲೇನ ಊಟ? ನೋಡಿ ಇವಾಗ ಇದಕ್ಕೆಲ್ಲ ಟೈಮ್ ಆಗುತ್ತೆ. ಅಯ್ಯೋ ಹೋಗ್ ಅದೇನ್ ಜ್ಞಾನನೋ ಅದೇನ್ ಕತೆನೋ. ಯಾಕೆ ತಿನ್ನಕ್ಕೆ ಆತ ಇಲ್ಲೇನ ಚೈತನ್ಯ ವಾಣಿ ರಾಮು? ಕತೆ ಇಲ್ಲೇನೆ ಅಯ್ಯೋ ಕರ್ಮ ಹೋಗಮ್ಮ. ಇವಾಗ ನಿಮ್ ತಾತನ ಬಂದ್ರೆ ಬೈತಾನ ನನ್ನ. ಏ ಅಂಬುಜೆ, ಅಯ್ಯೋ ನಿಮ್ ತಾತನ ಬಂದೇ ಬಿಟ್ನಲ್ಲೇ. ಅಲ್ಲ ಬಗ್ಸಿ ಬಂಗಾರ ತಿಂತಾರೆ ಯಾರನ? ಬಗ್ಸಿ ಬಂಗಾರ ತಿನ್ನಕತ್ತೈತೇನೆ? ತಿನ್ನೋದು ಒಂದು ತುತ್ತು ಊಟ ಅದನ್ನು ನ್ಯಾಯವಾಗಿ ಮಾಡಕ್ ಬರಲ್ಲ ನಿಂಕ. ಏನ್ ಬಂದಿರೋದು ನಿಂಕ? ಆ ರಘು ಒಂದು ತುತ್ತು ಬಾಯಕ್ ಇಟ್ಕೊಂಡಿದ್ದಷ್ಟೇ. ಹೋಗ್ಲಿ ಅಲ್ಲಿ ನಿಂತ್ಕೊಂಡು ಏನನ ಬೇಕೇನಪ್ಪ ಚಿತ್ರಾನ್ನ ಕುಪ್ಪೇನ ಜಾಸ್ತಿ ಆಗಿದ್ರೆ ಇಲ್ಲ ಮಜ್ಜಿಗೆನೋ ಮೊಸರು ಕೊಡ್ಲಪ್ಪ ಅಂತ ಕೇಳೋಣ ಅನ್ನೋ ಭಾವೇ ಇಲ್ಲ. ಮನೆ ಅಳಿನ್ಗೆ ಹೆಂಗೆ ಮರ್ಯಾದೆ ಕೊಡಬೇಕು ಅನ್ನೋದು ಕೂಡ ಜ್ಞಾನ ಇಲ್ಲ ನಿಂಕ. ಊಟಕ್ಕೆ ಇಕ್ತಾನೆ ಅಲ್ಲೇ ನಿಂತ್ಕೊಬೇಕಾಗಿತ್ತಾನೆ. ಉಪ್ಪು ಜಾಸ್ತಿ ಆಗಿತ್ತಲ್ಲ ಒಂಚೂರು ಮೊಸರು ಮಜ್ಜಿಗೆ ಹಾಕಿದ್ದಿದ್ರೆ ತಿನ್ಕೊಂಡು ಹೋಗ್ತಾ ಇದ್ನಲ್ಲ. ಜ್ಞಾನ ಬೇಡ ನಿಂಕ. ಇರೋ ಒಬ್ಬ ಅಳಿನ ನೋಡ್ಕೊಳಕ್ಕೆ ಹಿಂಗೆ ಇನ್ನೂ 26 ಜನ ಇದ್ದಿದ್ರೆ ಇನ್ನೇನು ಪಾಠಗಳು ಬೀಳ್ತಾ ಇದ್ವ ನೀನು. ಮಾನ ಮರ್ಯಾದೆ ಇಲ್ತವು. ಎಷ್ಟು ಬೇಕಾಸ್ ತಿನ್ರ ಮಜ್ಜಿಗೆ ಮೊಸರು ಹಾಕ್ಲಾ? ಯವಾಣಿ ಚೈತನ್ಯ ನಿಂಕು ಹಾಕ್ಲಾ? ಓ ಕರ್ಮ. ಅಂಬುಜಿ ಏನ ಬಂದಿರೋದ್ ನಿಂಕ ಬರ್ಬಾರ್ದು. ಯಾಕಗ ಏನಾಯ್ತಕ್ಕ? ಅಲ್ಲೇ ಅನ್ನಕ್ಕೆ ಉಪ್ಪು ಹಾಕಿರ್ತೀಯ ಆ ಚಿತ್ರಾನ್ನ ಗೊಜ್ಜಿಗೆ ನೋಡ್ಕೊಂಡು ಉಪ್ಪು ಬಡಿಬೇಕು ತಾನೆ. ಏನೇ ಆ ಉಪ್ಪು ಹಾಕಿ ಸತ್ತಿದ್ಯಾ? ಏನ್ ಬಾಯ್ಕಿಕ್ಕತ್ತದೇನೆ? ಉಪ್ಪೇನ ಕಮ್ಮಿ ಇದ್ರೆ ಹಾಕೊಂಡು ತಿನ್ಬೋದು. ಉಪ್ಪನ್ನು ಮಕ್ಳಿಗೆ ಸುರಿದ್ರೆ ಹೆಂಗ್ ತಿಂದು ಸಾಯೋದು ಹೇಳು? ಓ ಹೋಗಕ್ಕ ಎಲ್ಲನೂ ಕಂಡು ಬಿಡಕ್ಕ. ಈಗ ಮೊಸರು ಅಷ್ಟೇ ಹಾಕ್ಲಾ? ಯಾವುದು ಬೇಡ ಎತ್ತಮ್ಮ. ಜ್ವರ ಬಂದದ ಏನ್ರಿ ಅಲ್ಲೋಗ ಹಂಗ್ ಬಡ್ಕಂತ ಇದ್ದೀರಿ? ಒಂದು ರಾಮಾಯಣ ಮಾತೇ ಆಡ್ಲು ಬರೀ ಹಾಡೇ ಹೇಳ್ತಾ ಇರ್ತಾಳೆ. ಜ್ವರ ಬಂದದ ಈ ಕಡೆಗೆ ಬರ್ರ ಮೂವರುನು. ನಿಮ್ಗೇನ ಬಂದದ ಜ್ವರ? ಪಂಡಿತ್ರ ಹತ್ರ ಹೋಗ್ಬಿಟ್ಟು ಬೇದಿಕ ಔಷಧಿ ತಕೊಂಬಂದ್ಬಿಡೋಗ್ರಿ. ಬೇದಿ ಆಗಕ್ಕ ಔಷಧಿ ತಕೊಂಬಂದು ಕೊಟ್ಬಿಡೋಗ್ರಿ. ನಾನು ನೋಡಿ ಎಲ್ಲ ಜ್ಞಾನ ಇಟ್ಕೊಂಡು ಏನೋ ಹೇಳ್ತಾ ಇದ್ದೀನಿ. ಪಂಡಿತರ ಹತ್ರ ಹೋಗ್ಬಿಟ್ಟು ನಮ್ಮ ದೊಡ್ಡಮ್ಮನ್ಕ ಜ್ವರ ನಮ್ಮ ಅಜ್ಜಿ ಹೇಳಿದ್ದು ಔಷಧಿ ಕೊಡ್ಬೇಕಂತೆ ಅಂತ ಹೇಳಿ ಇಸ್ಕೊಂಬೋಗು. ಏನಿನ್ ಬಾರೆ ನಿಮ್ಮ ಅಜ್ಜಿ ಊರ್ಕೋತಾವಳೆ.
ಹತ್ರ ಹೋಗಿ ಔಷಧಿ ಇಸ್ಕೊಂಬಾಗ್ರಿ ಹೋಗ್ರಿ. ಬೇಗ ಆಗೋ ಔಷಧಿ ಇಸ್ಕೊಂಬಾಗ್ರು. ಊರ್ಗ್ ಹೋಗೋಣ ಅಂತ ನಾನು ಅನ್ಕೊಂಡ್ರೆ ಕೈ ಸಿಕ್ಕನ ಓಡಾಡ್ತಾವಳು ಇವಳು. ಹಾ ಅಲ್ಲಿ ಬರ್ತಾರಳು ಕಾಮಾಕ್ಷಿ ಅಲ್ಲ ಚಿತ್ರಂಗಿ. ನನ್ನ ಬಾಳೆ ಬಡ್ದು ಬಾಯಿಗೆ ಹಾಕೊಂಡು ನಿಮ್ಮ ಕಾಮಾಕ್ಷ. ಸರಸ್ವತಿ ಸರಸ್ವತಿ ಅದಕ್ಕೆ ಬೋಡೆ ಹಂಗೆ ಕೂರಾಯಿಸ್ತಿದ್ಯಾ? ಹಾಂ ಏನ್ ನಿನ್ ಗಂಡಾಸ್ತಿ ತಿಂದಿದ್ದೀನ? ಯಾಕಮ್ಮ ಹಂಗೆ ಮಾತಾಡ್ತಾ ಇದೆಯಾ? ಯಾಕ ಹೆಂಗದೆ ನಿಂಕ? ಹಾಂ ಚೆನ್ನಾಗೇ ಇದೆ. ನೀನೇ ನನ್ನ ನೋಡಿ ಹಂಗೆ ಕೂರಾಯಿಸೋದು ನೀನು? ಹಾಂ ನನ್ನ ಸಂಸಾರನೇ ಹಾಳು ಮಾಡ್ಬಿಟ್ಟಲ್ಲ. ನನ್ನ ಗಂಡ ನಿನ್ನಿಂದ ಕುಡ್ದು ಬೀದಿ ಬೀದಿ ಊರು ಅಲಿತಾವನೆ. ನನ್ನ ಬಾಳೆ ಹಾಳು ಮಾಡ್ಬಿಟ್ಟೆ. ನಿನ್ ಗಂಡ ಕೊಡ್ತೀನಿ ಕಟ್ಟಿಗೆ ದುಡ್ಡು ಕುಡಿದ್ಬಿಟ್ಟು ಬೀದಿ ಬೀದಿ ಊರು ಅಲಿಯಪ್ಪ ಅಂತ. ಕೆಲಸ ನೋಡಿಲ್ಲ ಅಂತ ನನ್ನ ಪಾಡಕ್ ನಾನಿದ್ದೀನಿ. ನಿನ್ ಗಂಡ ಕುಡಿ ಅಂತ ನಾನು ಹೇಳಿದ್ನಾ? ಕೇಳಿದ್ರೆ ಹೇಳ್ತಾನೆ ನನ್ನ ಕಾಮು ಅಂತ. ಅವನ ಮದುವೆ ಆತೀನಿ ಅಂತ ಹೇಳ್ಬಿಟ್ಟು ಇವನ್ ಯಾಕೆ ಮದುವೆ ಅದೇ ನೀನು? ಇವನ ಹತ್ರ ದುಡ್ಡು ಕಾಸು ದಂಡಿಗೆ ಅದೇ ಅಂತ ಮದುವೆ ಆತೀನ? ಲೇ ಬಾಯ್ಗೆ ಬಂದಾಗ ಮಾತಾಡ್ಬೇಡ ನೀನು. ನಾನೇ ಯಾಕೆ ಕೇಳಿದ್ನಿ ಮದುವೆ ಆತೀನಿ ಅಂತ? ನಿನ್ ಗಂಡ ಕೇಳಿದ್ನ? ಕರ್ಸು ನಿನ್ ಗಂಡನ ಕೇಳ್ತೀನಿ. ನಿನ್ ಗಂಡ ಎದುರುಗನೆ ಮದುವೆ ಆತೀನಿ ಅಂತ ಹೇಳಿದ್ನಂತೆ. ಮದುವೆ ಆತೀನಿ ಆಗ್ತೀನಿ ಅಷ್ಟೇ. ಅವನ ಕಣಿಕ ಇಬ್ಬರು ಸರಿಯಾಗಿ ನಾನು ಮುಂದೆ ಹೇಳ್ಬೇಕು ಅವನಿಗೆ ಮಾತನ್ನ ನೋಡಿ ಹೇಳ್ತೀನಿ. ಇವಾಗ ಇನ್ನೇನು ಕೈ ಊರಾಗ ಇರ್ಸ್ಕೊಂಡಿರೋದು ನೀನು? ಹಾ ನಾನು ನಿನ್ ಗಂಡನ ಈ ಊರಾಗ ಇಸ್ಕೊಂಡಿದ್ದೀನ? ತಲೆ ಇಲ್ದು ಮಾತಾಡ್ಬೇಡ. ಕೇಳು ನಿಮ್ ಚಿಕ್ಕಮ್ಮನ ಯಾಕೆ ಇಸ್ಕೊಂಡವ್ರೆ ಅಂತ. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು ನನ್ನ ಜೀವನ. ಏಯ್ ನಿನ್ ಇಷ್ಟ, ನಿನ್ ಗಂಡ ಇಷ್ಟ, ನಿನ್ ಸಂಸಾರ ಇಷ್ಟ. ನನಗೇನಾಗ್ಬೇಕು? ನಿನ್ ಗಂಡಸುದ್ದಿ ನನಗೇನಕ್ ಬೇಕು? ಇಬ್ರು ಕಿತ್ಲಾಡ್ತಾ ಇರೋದ? ಏನ್ ಕಿತ್ಲಾಡ್ತಾ ಇರೋದ? ನೀವ್ ಊರಾಗ ಇರು ಅಂತ ಹೇಳಿಲ್ಲ, ಯಾಕೆ ಬಂದಿದ್ ನೀನು? ಕೃಷ್ಣ ಬರ ಇಲ್ಲೇ. ಏನ್ ಕೃಷ್ಣ ಅಂತೀಯ? ಕೃಷ್ಣಣ್ಣ ಅನ್ನಕ್ಕಾಗಲ್ಲ. ಅಯ್ಯೋ ಬಾದ್ಗುಳ ಕಾಮು ಕೃಷ್ಣಣ್ಣ ಅಂತಂದ್ರೆ ನಾನು ಎದೆ ಒಳಗ ಸರೋಬಿಡ್ತೀನಿ ಅಷ್ಟೇನಾ? ಏನ್ ಕಾಮು ಈ ಕಡಿಲೆ ಏನ್ ಅವಳ ಹತ್ರ ಮಾತಾಡೋದು ನೀನು? ಏನ್ ಬೋಳೆ ಕೃಷ್ಣ ಕಾಮ ಏನ ನೋಡ್ತಂಗೆ? ಹಾ ಮಕ್ಕಳ ಹತ್ರ ಎತ್ಕೊಳಕ್ ಮುತ್ತಿಕ್ಕಿರದ ಬೇಕನಿಕ ಏಟ್ಗಳು? ಅಯ್ಯೋ ಮಗ ಜೋಗ ಅದೇನ್ ಬೋಗಿ ಸರಿ ಅದೇನು ಬೋಗ್ಲಿ ಇಬ್ರುನು. ಇವಳ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ಲು ತಾನೆ? ಅದಕ್ಕೆ ತಾನೇ ಇನ್ನು ನಿನ್ ಕುಡಿಯೋಕೆ ಕಳ್ಕೊಂಡಿರೋದ? ನಾನು ಯಾವಾಗ ಹೇಳಿದ್ ನಿನ್ಕ ಮದ್ವೆ ಆಗ್ತೀನಿ ಅಂತ? ಹೇಳ ನಿನ್ ಎಂಟ್ರಕ ಯಾಕೆ ಇಲ್ದಿದ್ದೆಲ್ಲ ಹೇಳ್ತಾ ಇದ್ಯಾ ನನ್ನ ಮೇಲೆ ನೀನು? ಮದುವೆ ಆದೀನಿ ಅಂತ ಹೇಳಿದ್ದು ನಿಜವಾಗ ಅಲ್ಲೇ ಬೋಡೆ ಕನ್ಸಾಗ? ಏನಕ್ಕೆ ಮಾತಾಡ್ತಾ ಇದ್ಯಾ? ಅಯ್ಯ ನಾನು ಮದುವೆ ಆದೀನಿ ಅಂತ ಹೇಳಿದ್ಲು ಅಂತ ಅಷ್ಟೇ ಕೇಳಿಸ್ಕೊಂಡೆ. ಮುಂದಕ್ಕೆ ನಾನು ಹೇಳಕ್ ಬಿಡ್ತೀಯನಂತ? ಹಾ ನಾವ ನೀನೇ ಬೇರೆ ಮಾತಾಡ ಆಯ್ತಾ? ಅವಳು ಹಂಗೆ ಅವ್ಳು ಮಾತಾಡೋದು. ಏನ್ ಮಾಡೋಕ್ಕಾಗಲ್ಲ, ದುಡ್ಗಿ ಮಾತಾಡ್ತಾಳೆ. ಬೋಯ ಊರ್ಗಂಡು ಹೋಗು, ಇಲ್ಲೇ ಬಿಡ್ತೀಯಾ? ಸರಸ್ವತಿ ಟುಡ್ಡೋಗ ಕೂಗಿ ಬಾಯೇನು ಎತ್ಕೊಂತು. ಇಲ್ಲಿ ಬಂದು ಕೂಗು ಅಂತ ಯಾವ ಹೇಳಿದ್ ನಿನ್ಕ? ನಿಂಕ್ಯಾಕ ಬಾಯಿ ಮುಚ್ಕೊಂಡ ನಿಂತ್ಕ. ನಾನು ಮುಂದೆ ನಿಂತ್ಕೊಂಬೇಡ ನೀನು. ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರುವ. ವಾ ಹೇಳಿದ್ವಾ? ಹೇಳಿದ್ ನೀವು ಬುದ್ಧಿ ರಾಮಾಯಣ ಹೇಳ ಮಾತಮ್ಮ ನಿಂದ. ಎಲ್ಲಿ ರಘುವ? ಅವದೇನೆ ಇಟ್ಕ ಹೋಣ. ಯಾಕ ಮನೆ ಹತ್ರಕ್ಕೆ ಬಂದಿಲ್ಲ? ಇಲ್ಲ ಬಂದಿಲ್ಲ. ಮನೆ ಹತ್ರಕ್ಕೆ ಬಂದ್ವಾ ಹೇಳ್ಬಿಟ್ಟು ಹೋಗಿದ್ರಿ. ನಾನು ಯಾಕೆ ಬಂದು ಇವಳ ಹತ್ರ ಬೈಸ್ಕೊಂತ ಇದ್ನೆ? ಬೈಡದ್ ನಿನ್ನ ನಾನೇನೆ. ಯಾಕೆ ಬರಕ ಏನತ್ತೆ? ಏನಾಯ್ತಂದ್ರೆ ನಾನು ನಮ್ಮ ಮದುವೆ ಮಾಡ್ಕೊಳಕ್ ಮುಂಚೆ ಈ ಅಪ್ಪನ ಆ ಅಮ್ಮನು ಇಬ್ರು ಮದುವೆ ಮಾಡ್ಕೊಬೇಕಂತಿದ್ರಂತೆ. ಯಾರು ನಿಮ್ ಕೃಷ್ಣಮ್ಮನು ನಿಮ್ ಕಾಮಾಕ್ಷಮ್ಮನ ಅತ್ತೆ. ಹೌದಂತ ಅವಳ ಮಾತಿಗೆ ಏನ್ ಕೇಳ್ತೀಯ ಬಿಡೆ. ಇಬ್ರು ಜೊತೆಗೆ ಇಸ್ಕೂಲ್ಕೋತಾ ಇದ್ರ ಅಷ್ಟೇ. ಇಬ್ರು ಜೊತೆಗೆ ಇಸ್ಕೂಲ್ಕೋತಾ ಅಷ್ಟೇ. ಲೇ ಬರಕ ಇದ್ರ ಗೊತ್ತಾಗ ಅತಿಗೆ ಮದುವೆ ಮಾಡ್ಕೊಬೇಕಂತಾನೆ ತದೀರ ಕಾಲೇನೆ ನೀನು? ಅವಳು ಸಿಕ್ಕಿಲ್ಲ ಅಂತ ನಿಮ್ ಕೃಷ್ಣಮ್ಮ ಕುಡಿಯೋಕ್ ಕರ್ಕೊಂಡಿರೋದಂತೆ ಯಾವಾಗ್ಲೂ ಹೇಳ್ತಾನೆ. ಅದೇ ಹತ್ತಿದ್ದೀನಿ ಮಾಮ. ಅಯ್ಯೋ ಯಾಂತದಿರ ಕದೀರಮ್ಮ, ಯಾಂತದಿರ ಕದೀರ ಬಾಯಿ ಮುಚ್ಕೊಂಡು. ನಿಮ್ಮ ಅಕ್ಕನ ಮಾತಿಗೆ ಏನ್ ಕೇಳ್ತೀಯ? ಲೇ ಇಲ್ಲಿದೆ ಹೇಳ್ಬೇಡ, ಬಾಯಿ ಮುಚ್ಕೊಂಡಿಲ್ಲ ನೀನ. ಕಾಮು ನಿಮ್ಮ ಮನೆಗೆ ಹೋಗ್ ಕಾಮು. ಹೋಗು ಬೇರೆ ಮಗಮ್ಮ ನೀನು ಹೋಗು. ಅವಳು ಹಂಗೆ ಹೋಗು. ಓಹೋ ಪಾಪ ಬಂಗಾರದೊಂದು ಪಲ್ಲಕ್ಕಿ ಮಾಡಿಸ್ಕೊಂಡು ಅದ್ರ ಕೂಡಿಸ್ಕೊಂಡು ಎತ್ಕೊಂಡಾಗ ಮನೆ ಹತ್ರ ಬಿಟ್ಟು ಹೋಗು. ಬ್ಯಾಗ್ ಆಗಿದ್ರವ ಕಾಸು ಬಂಗಾರ ಪಲ್ಲಕ್ಕಿ ಮಾಡಿಸ್ತೀನಿ. ಬಂಗಾರದಾಗಿರೋದು ಬೆಳ್ಳಿನ ಮಾಡಿಸ್ತೀನಿ ಕೊಡು. ಇವಾಗ ಯಾವಾಗ ಆಗೋಗಿರೋ ತಕ್ಕ ಇವಾಗ ಏನು ಮೇಲಾದ್ವಲ್ಲ ಬರಕ? ನಾನು ಊರ್ಕೋಬೇಕು. ಎಲ್ಲ ನನ್ನ ಮೊಮ್ಮಗಳು ಯಾತೋರ ಅವ್ರ ಮೂವರುನ ಏನು ಒಂದಾವಿತ್ತಾನ ಅವರು ತುತ್ತಾಯ್ತಾರ ಅವ್ರು ಬಂದಂಗೆ ನಿನ್ ತಾತ ನೋಡೋಂಗೆ ನೋಡಿ ಏನ್ ಕೆಲಸ ಕೊಡ್ತಾಳೆ ನೋಡ. ಕೈಗೆ ಸಿಕ್ಲು ಮುಂದುವರಿಯುವುದು.